ಕೈದಿಗಳು ಪರಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನ ಬ್ಯಾರಿಕೇಡ್ನ ರಾಡ್ ಕಟ್ ಮಾಡಿದ್ರು ಈ ಕೈದಿಗಳು. ನಂತರ ಏಣಿ ಬಳಸಿ ಗೋಡೆ ಹಾರಿ ಎಸ್ಕೇಪ್ ಆಗಿದ್ರು ಕೈದಿಗಳು. ಈ 3 ಜನ ಏನು ಎಸ್ಕೇಪ್ ಆಗಿದ್ದಾರೆ ನೋಡಿ, ಅದರಲ್ಲೊಬ್ಬ ಸಂತೋಷ್ ಕೈದಿ ಸಿಕ್ಕಿಬಿದ್ದಿದ್ದಾನೆ. ಆತನ ಕಾಲಿಗೆ ಗುಂಡು ಹಾರಿಸ್ಬಿಟ್ಟಿದ್ದಾರೆ ಪೊಲೀಸರು. ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇನ್ನಿಬ್ರು ಇನ್ನು ಸಿಗಬೇಕಿದೆ. ಇಲ್ಲಿ ಅಲ್ಲಿದ್ದ ರಾಡ್ಗಳನ್ನ ಕಟ್ ಮಾಡಿ ನಂತರ ಏಣಿ ಬಳಸಿ ಗೋಡೆ ಹಾರಿ ಎಸ್ಕೇಪ್ ಆಗಿದ್ರು ಕೈದಿಗಳು. ಕಲಬುರಗಿ ಜೈಲಿಂದ ಎಸ್ಕೇಪ್ ಆಗಿದ್ದ 3 ಕೈದಿಗಳಲ್ಲಿ ಸಂತೋಷ್, ಮುಸ್ತಾನ್, ಸಾಗರ ಅನ್ನೋ 3 ಜನ ಇವರು. ಇದರಲ್ಲಿ ಸಂತೋಷ್ ಸಿಕ್ಕಿ ಬಿದ್ದಿದ್ದಾನೆ. ಬೆಳಗ್ಗೆ ಕೈದಿ ಸಂತೋಷ್ ಕಾಲಿಗೆ ಫೈರಿಂಗ್ ಮಾಡಿ ಆತನನ್ನ ಬಂಧನ ಮಾಡಲಾಗಿದೆ. ನ್ಯೂಸ್ 18 ನಲ್ಲಿ ಕೈದಿಗಳು ಬಳಸಿದ್ದ ಏಣಿಯ ಫೋಟೋ ಲಭ್ಯ ಆಗಿದೆ. ಹಾಗಾದ್ರೆ ಆ ಕೈದಿಗಳಿಗೆ ಅಷ್ಟು ಈಸಿಯಾಗಿ ಏಣಿ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿನ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜೈಲಿನ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ, ಭದ್ರತೆಯ ದೃಷ್ಟಿಯ ವಿಚಾರವೂ ಕೂಡ ಇಲ್ಲಿ ಚರ್ಚೆಗೆ ಬಂದೇ ಬರುತ್ತೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಅವರು ಆ ಒಂದು ಏಣಿಯನ್ನ ಬಳಸಿ ಅದಾದ್ಮೇಲೆ ಆ ಒಂದು ದೊಡ್ಡ ಗೋಡೆಯ ಮೇಲೆ ಆ ಒಂದು ಬೇಲಿಯನ್ನ ಹಾಕಿರ್ತಾರೆ. ಆ ಬೇಲಿಗೆ ಕರೆಂಟ್ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಆ ಬೇಲಿ ಮುಟ್ಟಿದ್ರೆ ಯಾರಿಗಾದ್ರೂ ಕರೆಂಟ್ ಪಾಸ್ ಆಗೇ ಆಗುತ್ತೆ, ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಇಲ್ಲಿ ಸಾಕಷ್ಟು ಅನುಮಾನಗಳು ಎಡೆ ಮಾಡಿ ಕೊಡ್ತಾ ಇದೆ. ಇವರ ಎಸ್ಕೇಪಿಗೆ ಹಿಂದೆ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ರೆ ಜೈಲಿನಲ್ಲಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಬರೀ 3 ಜನರಿಂದ ಇದಾಗೋದಕ್ಕೆ ಸಾಧ್ಯನೇ ಇಲ್ಲ, ಎಷ್ಟೇ ಪ್ರೀ ಪ್ಲಾನ್ಡ್ ಮಾಡಿದ್ರು ಕೂಡ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್, ಈಗ ಎಸ್ಕೇಪ್ ಆಗಿದ್ದಾರೆ, ಏಣಿ ಬಳಕೆ ಎಲ್ಲ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ಜೈಲಿನ ಸಿಬ್ಬಂದಿಗಳು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಭದ್ರತೆ ಅನ್ನುವಂಥದ್ದು ಎಲ್ಲಿ ಹೋಗಿದೆ ಅನ್ನುವಂಥದ್ದು. ಅಲ್ಲಿ ಅಷ್ಟು ಮಟ್ಟಕ್ಕೂ ಭದ್ರತೆ ಇರಲಿಲ್ವಾ? ಜೈಲು ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರಂತೆ? ಧನುಶ್ರೀಯನ್ನು ಕಲಬುರಗಿ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಹಲವು ಬಾರಿ ಕೂಡ ಇದೇ ರೀತಿಯ ಘಟನೆಗಳು ನಡೆದಿದ್ದು. ಎಸ್ಕೇಪ್ ಆಗೋದಾಗ್ಲಿ, ಅಲ್ಲಿ ಜೈಲಿನಲ್ಲಿ ಗಾಂಜಾ ಸಿಗೋದಾಗ್ಲಿ, ಬೇರೆ ಬೇರೆ ಇಸ್ಪೇಟ್ ಆಡೋದು ಕೂಡ ನಡೀತಾ ಇತ್ತು. ಆದ್ರೆ ಇದು ಏನಂತಾರೆ, ಮೊನ್ನೆ ಏನು ಸಜಾಬಂದಿ 3 ಜನ ಸಜಾಬಂದಿ ಕೈದಿಗಳು ಏನಂತಾರೆ ಕಲಬುರಗಿ ಜೈಲಿನ ಬ್ಯಾರಕ್ ನಂಬರ್ 5ರಿಂದ ಏನು ರಾಡ್ ಅನ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಆ ರಾಡ್ ಕಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಪೆಟ್ರೋಲಿಂಗ್ ಮಾಡ್ತಕ್ಕಂಥ ಅಲ್ಲಿ ಜೈಲು ಸಿಬ್ಬಂದಿಗಳು ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಆ ಜೈಲಿನಿಂದ ಆ ರಾಡ್ ಅನ್ನ ಕಟ್ ಮಾಡಿ ಅದಾದ ಬಳಿಕ ಏಣಿ ಬಳಸಿ ಏನಂದ್ರೆ ಆ ಜೈಲಿನ ಕಟ್ಟಡವನ್ನ ಕನ್ಸ್ಟ್ರಕ್ಷನ್ ಇಡುವಂತ ಸಂದರ್ಭದಲ್ಲಿ ಏಣಿಯನ್ನು ಇಟ್ಟಿದ್ರು. ಆದ್ರೆ ಆ ಜೈಲಿನಲ್ಲಿ ಏಣಿ ಇಡುವಂತ ಸಂದರ್ಭ ಇವರು ಏನಂತಂದ್ರೆ ಅಲ್ಲೇ ಒಬ್ಬ ಸಿಬ್ಬಂದಿಯನ್ನು ಕೂಡ ಅಲ್ಲಿ ನೇಮಕವನ್ನು ಮಾಡಿದ್ದಾರೆ, ಬೀಟಿಗೆ ಹಾಕಿದ್ದಾರೆ. ಆದ್ರೆ ಆ ಒಂದು ಏಣಿನ ತೆಗೆದುಕೊಂಡು ಬಂದು ಅಲ್ಲಿ ಕಂಪೌಂಡ್ ಹಾಕಿ ಹತ್ತಿ ಕೆಳಗಿಳುವಷ್ಟರಲ್ಲಿ ಆ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಇಷ್ಟೆಲ್ಲ ಜೈಲಿನ ಭದ್ರತೆ ಇರುತ್ತೆ, ಕೈದಿಗಳು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆ ಒಂದು ಕಟ್ ಮಾಡ್ಕೊಂಡು ಜೈಲಿನ ಬ್ಯಾರಿಕೇಡ್ ನ ರಾಡ್ ಅನ್ನ ಕಟ್ ಮಾಡ್ತಾರೆ, ಅದಾದ ಬಳಿಕ ಏನೇನ ಹಾಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಅಲ್ಲಿವರೆಗೂ ಆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಪ್ರಶ್ನೆಯನ್ನು ಕಾಡ್ತಾರೆ. 3 ಜನ ಏನಂತ ಸಂತೋಷ್, ಸಾಗರ್ ಮತ್ತೆ ಮಸ್ತಾನ್ ಅನ್ನೋ 3 ಸಜಾಬಂದಿ ಇಬ್ಬರು ಏನೋ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಾಗಿದ್ರು, 20 ವರ್ಷ ಶಿಕ್ಷೆಗೆ ಗುರಿಯಾಗಿದ್ರೆ. ಮತ್ತೊಬ್ಬ ಏನೋ ಆರೋಪಿ ಇದ್ದಾನೆ, ಅವನು ಏನಂದ್ರೆ ಪೋಸ್ಕೋ ಕೇಸ್ ಅಡಿಯಲ್ಲಿ ಅವನಿಗೆ ಕೂಡ ಒಂದು 20 ವರ್ಷದ ಸಜಾನಾಗಿತ್ತು. ಆ ಸಂದರ್ಭದಲ್ಲಿ ಅವರೆಲ್ಲ ಕೂಡ ಸಜಾಬಂದಿ ಕೈದಿಗಳನ್ನ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸೇಫ್ ಆಗಿ ಅವರನ್ನ ಯಾವುದೇ ರೀತಿ ಈ ರೀತಿ ಆಗದಕ್ಕೆ ಬಿಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಇಷ್ಟೆಲ್ಲ ಏನು ರಾಜಾರೋಷವಾಗಿ ಅಷ್ಟೆಲ್ಲ ರಾಡ್ ಅನ್ನ ಕಟ್ ಮಾಡ್ಕೊಂಡು ಕಂಪೌಂಡ್ ಹೆಗರಿ ಏನಂತಂದ್ರೆ ಅವರು ಏನಂತಾನೆ ರಾಜಾರೋಷವಾಗಿ ಹೇಗೆ ಸಾಮಾನ್ಯ ಜನರು ಹೇಗೆ ನಡ್ಕೊಂಡು ಬರ್ತಾರೆ ಅದೇ ರೀತಿ ಸಾಮಾನ್ಯವಾಗಿ ಆ ಒಂದು ರಸ್ತೆ ಮೇಲೆ ನಡ್ಕೊಂಡು ಬರುವಂತ ವಿಡಿಯೋ ಕೂಡ ಈಗ ನ್ಯೂಸ್ 18 ಲಭ್ಯ ಆಗಿರುವಂತದ್ದು ತಾವು ನೋಡ್ಬೋದು. ಏನಂತಂದ್ರೆ ಇಷ್ಟು ಆಯುಷಾ ಆರಾಮಾಗಿ ಹೋಗ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜೈಲು ಸಿಬ್ಬಂದಿಗಳಿಗೆ ಇವರಿಗೆ ಏನಾದ್ರು ಎಸ್ಕೇಪ್ ಆಗಲು ಸಹಕಾರ ನೀಡಿದ್ರು ಅನ್ನೋ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆ ನಡೆಸ್ತಾರೆ. DIG ಅವರು ಕೂಡ ಕಲಬುರಗಿ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಆದ್ರೆ ಎಸ್ಕೇಪ್ ಆದಂತವರ 3 ಆ ಸಂತೋಷ್ ಅನ್ನೋನು ಇಂದು ಬೆಳಗಿನ ಜಾವ ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅಟಕನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಅವನಿಗೆ ಕಾಲಿಗೆ ಗುಂಡನ್ನು ಹೊಡೆದೀಗ ಅವನಿಗೆ ಏನಂತಂದ್ರೆ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಫಾಲೋ ಅಪ್ ಮಾಡ್ತಾ ಹೋಗೋಣ. ಇಲ್ಲಿ ಗಮನಿಸ್ತಾ ಹೋಗಬಹುದು, ಈ ರೀತಿ ಎಸ್ಕೇಪ್ ಆಗಿದ್ದಾರೆ, ಇನ್ನಿಬ್ಬರ ಹುಡುಕಾಟ ಆಗ್ತಾ ಇದೆ. ಭೀಕರ ಅಪಘಾತ ಬೆಚ್ಚಿ ಬೀಳಿಸುತ್ತೆ ದೃಶ್ಯ. ಕಾಸರಗೋಡು ಹಾಗೂ ಗದಗ್ನಲ್ಲಿ 2 ಕಡೆಯಲ್ಲಿ ನಡೆದಿರುವಂತಹ ಒಂದು ಆಕ್ಸಿಡೆಂಟ್, ಭಯಾನಕ ಆಕ್ಸಿಡೆಂಟ್ ಅಂತಾನೆ ಹೇಳ್ಬಹುದು. ಒಂದ್ ಕಡೆ ಕಾರು ಡಿಕ್ಕಿ ಹೊಡೆದ್ರೆ ಇನ್ನೊಂದು ಕಡೆ ಕಾರೇ ಪಲ್ಟಿಯಾಗಿ ಹೋಗ್ಬಿಟ್ಟಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿರೋದು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಘಟನೆ. ವೇಗದ ತೀವ್ರತೆಗೆ ರಸ್ತೆಯಲ್ಲೇ ಕಾರು ಪಲ್ಟಿಯಾಗಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ 2 ಕಡೆ ಆಗಿರುವಂತಹ ಆಕ್ಸಿಡೆಂಟ್ ಇದು. ಒಂದು ಗದಗದ ನರಗುಂದದ ಬಳಿ, ಇನ್ನೊಂದು ಕಾಸರಗೋಡಿನಲ್ಲಿ. ಸ್ಪೀಡ್ ಆಗಿ ಬರ್ತಾ ಇದ್ದಂತಹ ಕಾರು ಏನಿದೆ ಗದಗದಲ್ಲಿ ಲಾರಿಗೆ ಡಿಕ್ಕಿ ಹೊಡೆದಿದೆ. ಲಾರಿಯ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಆ ದೃಶ್ಯ ಕ್ಯಾಪ್ಚರ್ ಆಗಿದೆ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರೆ ಅತಿ ವೇಗದ ಚಾಲನೆಯಿಂದ ಕಾರೇ ಪಲ್ಟಿಯಾಗಿ ಹೋಗ್ಬಿಟ್ಟಿದೆ. ಕಂಬಕ್ಕೆ ಬಂದು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಾರು ಪಲ್ಟಿಯಾಗಿದೆ. ಇಮಿಡಿಯೇಟ್ಲಿ ಅಲ್ಲಿನ ಸ್ಥಳೀಯರೇನಿದ್ದಾರೆ ಅವರು ಆ ಜನರ ರಕ್ಷಣೆ ಮಾಡಿದ್ದಾರೆ.